ಕೂಡ ಲಭ್ಯವಾಗ್ತಾ ಇದೆ. ಯಾಕೆ ಎರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನೋಡಿ, ಇದು ಪ್ರಶ್ನೆ. ಸರ್ಕಾರದಿಂದ ಸ್ಟೇಡಿಯಂ ಬಳಿ ಏನ್ ಕ್ರಮ ಕೈಗೊಳ್ಳಲಾಗಿತ್ತು? ಯಾಕೆ ಎರಡೆರಡು ಕಡೆ ಆಯೋಜನೆ ಮಾಡಿದ್ರು? ಜನರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮವನ್ನು ವಹಿಸಲಾಗಿತ್ತು? ಬಿಐಎಲ್ ಅರ್ಜಿಗಳ ಪರ ವಕೀಲ ಹೇಮಂತ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಯಾಕೆ ಎರಡೆರಡು ಕಡೆ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾಕೆ ಆಯೋಜನೆ ಮಾಡಿದ್ರು? ಓಕೆ, ಮಾಡಿದ್ರೆ ಏನ್ ಕ್ರಮವನ್ನು ತೆಗೆದುಕೊಂಡ್ರು? ಓಕೆ ಫೈನ್, ಎರಡು ಕಡೆ ಮಾಡಿದ್ರಪ್ಪ, ಸಮಯ ಏನ್ ತೆಗೆದುಕೊಂಡ್ರು ಅಂತ ಪ್ರಶ್ನೆ ಮಾಡ್ತಿದ್ರು. ಜನನ ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೊಂಡ್ರು? ಜನರು ಬಂದಂತ ಸಂದರ್ಭದಲ್ಲಿ ಅವ್ರ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಏನ್ ಕ್ರಮ ವಹಿಸಿಕೊಂಡ್ರು? ಯಾಕೆ ಎರಡು ಕಡೆ ಕಾರ್ಯಕ್ರಮ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಹೈಕೋರ್ಟ್ ಎದುರುಗಡೆಯಿಂದ ರಂಜಿತ್ ನೇರ ಸಂಪರ್ಕ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗಾಗಲೇ ವಾದವನ್ನ ಮಂಡಿಸ್ತಾ ಇರುವಂತದ್ದು, ಈಗ ಒಳ್ಳೆ ಪ್ರಶ್ನೆ ಎದ್ದಿರುವಂತದ್ದು, ಎರಡು ಕಡೆ ಯಾಕೆ ಆಯೋಜನೆ ಮಾಡಿದ್ರು? ಓಕೆ ಫೈನ್, ಎರಡು ಕಡೆ ಮಾಡಿದ್ರು, ಏನ್ ಕ್ರಮ ತೆಗೆದುಕೊಂಡ್ರು ಅಂತ ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ? ನಿಕೇಶ್ ನೋಡಿ, ಎರಡಲ್ಲ ಮೂರು ಕಡೆ ಕಾರ್ಯಕ್ರಮ ಆಯೋಜನೆ. ಒಂದು HAL ನಲ್ಲಿ ಆಟಗಾರರು ಇಳಿದ ತಕ್ಷಣ ಅವರನ್ನ ಕರ್ಕೊಂಡು ಬರುವಾಗ ಅಲ್ಲೊಂದಿಷ್ಟು ಗ್ಯಾದರ್ ಆಗಿದ್ರು ಜನ. ಅದಾದ ನಂತರ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ. ಅದಾದ ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ, ಸೀಮಿತವಾದಂತ ಈ ಕಾರ್ಯಕ್ರಮದ ಒಂದು ಕ್ಲಾರಿಟಿ ಇಲ್ಲದಂತ ಬಂದಿರುವಂತ RCB ಅಭಿಮಾನಿಗಳು ಬಂದವರು ಸೇರ್ತಾ ಹೋದ್ರು. ಅಲ್ಲಿ ಕೆಪಾಸಿಟಿ ಇದ್ದದ್ದೇ 30,000 ಜನ ಕುಳಿತುಕೊಂಡು ನೋಡೋದಕ್ಕೆ. ಆದ್ರೆ ಸೇರಿದ್ದು 2.5 ಲಕ್ಷ ಜನ. ಇವರು ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯಾಗಿ ಪಾಸ್ಗಳನ್ನ ಇಶ್ಯೂ ಮಾಡಿದ್ರು. ಆದ್ರೆ ಪಾಸ್ ಇದ್ದವ್ರನ್ನು ಒಳಗಡೆ ಬಿಟ್ರು, ಪಾಸ್ ಇಲ್ದಿದ್ದವ್ರನ್ನು ಒಳಗಡೆ ಬಿಟ್ರು. ಸ್ಲೈಟ್ ಆಗಿ ಮಳೆ ಕೂಡ ಬಂತು. ಆ ಸಮಯದಲ್ಲಿ ಜನ ನೂಕು ನುಗ್ಗಲಿಂದ ಬಂದ್ರು. ಇವತ್ತು ನ್ಯಾಯಾಧೀಶರು ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು SOP ಇದೆಯಾ? ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು ಹೀಗಿರ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಸೂಚನೆಗಳಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಇಷ್ಟು ಜನ ಸೇರ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಹಿಂದಿನ ದಿನ ಬೆಳಿಗ್ಗೆ ರಾತ್ರಿ ಅನ್ಕೊಂಡು ಜನ ಪೂಜೆ, ಹರಕೆ, ಹವನ, ಹೋಮ ಅನ್ಕೊಂಡು RCB ಗೆಲುವಿಗೋಸ್ಕರ ಕಾದಿದ್ರು. ಗೆದ್ದಾದ ನಂತರ ಆ ಸೆಲೆಬ್ರೇಷನ್, ಇದೆಲ್ಲ ಗೊತ್ತಿದ್ದು. ಆ ಸೂಕ್ಷ್ಮತೆ ತಮಗಿದ್ರು ಕೂಡ ನೀವ್ ಯಾಕೆ ಹಂಗ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾರೆ. ಏನಾದ್ರೂ ದುರಂತ ಆಗುತ್ತೆ ಅನ್ನುವ ಮುಂಜಾಗ್ರತೆಗಾಗಿ ನೀವೇನಾದ್ರೂ ಮೆಡಿಕಲ್ ವ್ಯವಸ್ಥೆ ಮಾಡಿದ್ರಾ? ಔಷಧಿ ಮತ್ತೊಂದು ಏನಾದ್ರೂ ವ್ಯವಸ್ಥೆ ಮಾಡಿದ್ರಾ? ನೀವು ಹೇಳ್ತಾ ಇದ್ದೀರಿ 21 ಓಪನ್ ಮಾಡಿದ್ದೀವಿ ಗೇಟ್ ಅಂತ ಹೇಳ್ತಾ ಇದ್ದೀರಿ. 21 ಗೇಟ್ ಅನ್ನ ಓಪನ್ ಮಾಡಿದ್ದೆ ಆದ್ರೆ ಅಷ್ಟು ಜನ ಆ 2-3 ಗೇಟ್ ನಲ್ಲಿ ದಾರುಣವಾಗಿ ಕಾಲ್ ಕೆಳಗಡೆ ಬಿದ್ದು ಒದ್ದಾಡಿ ಸಾಯುವಂತ ಪರಿಸ್ಥಿತಿ ಏನ್ ಬರ್ತಾ ಇತ್ತು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕೂಡ ಲಭ್ಯವಾಗ್ತಾ ಇದೆ. ಯಾಕೆ ಎರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನೋಡಿ, ಇದು ಪ್ರಶ್ನೆ. ಸರ್ಕಾರದಿಂದ ಸ್ಟೇಡಿಯಂ ಬಳಿ ಏನ್ ಕ್ರಮ ಕೈಗೊಳ್ಳಲಾಗಿತ್ತು? ಯಾಕೆ ಎರಡೆರಡು ಕಡೆ ಆಯೋಜನೆ ಮಾಡಿದ್ರು? ಜನರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮವನ್ನು ವಹಿಸಲಾಗಿತ್ತು? ಬಿಐಎಲ್ ಅರ್ಜಿಗಳ ಪರ ವಕೀಲ ಹೇಮಂತ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಯಾಕೆ ಎರಡೆರಡು ಕಡೆ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾಕೆ ಆಯೋಜನೆ ಮಾಡಿದ್ರು? ಓಕೆ, ಮಾಡಿದ್ರೆ ಏನ್ ಕ್ರಮವನ್ನು ತೆಗೆದುಕೊಂಡ್ರು? ಓಕೆ ಫೈನ್, ಎರಡು ಕಡೆ ಮಾಡಿದ್ರಪ್ಪ, ಸಮಯ ಏನ್ ತೆಗೆದುಕೊಂಡ್ರು ಅಂತ ಪ್ರಶ್ನೆ ಮಾಡ್ತಿದ್ರು. ಜನನ ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೊಂಡ್ರು? ಜನರು ಬಂದಂತ ಸಂದರ್ಭದಲ್ಲಿ ಅವ್ರ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಏನ್ ಕ್ರಮ ವಹಿಸಿಕೊಂಡ್ರು? ಯಾಕೆ ಎರಡು ಕಡೆ ಕಾರ್ಯಕ್ರಮ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಹೈಕೋರ್ಟ್ ಎದುರುಗಡೆಯಿಂದ ರಂಜಿತ್ ನೇರ ಸಂಪರ್ಕ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗಾಗಲೇ ವಾದವನ್ನ ಮಂಡಿಸ್ತಾ ಇರುವಂತದ್ದು, ಈಗ ಒಳ್ಳೆ ಪ್ರಶ್ನೆ ಎದ್ದಿರುವಂತದ್ದು, ಎರಡು ಕಡೆ ಯಾಕೆ ಆಯೋಜನೆ ಮಾಡಿದ್ರು? ಓಕೆ ಫೈನ್, ಎರಡು ಕಡೆ ಮಾಡಿದ್ರು, ಏನ್ ಕ್ರಮ ತೆಗೆದುಕೊಂಡ್ರು ಅಂತ ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ? ನಿಕೇಶ್ ನೋಡಿ, ಎರಡಲ್ಲ ಮೂರು ಕಡೆ ಕಾರ್ಯಕ್ರಮ ಆಯೋಜನೆ. ಒಂದು HAL ನಲ್ಲಿ ಆಟಗಾರರು ಇಳಿದ ತಕ್ಷಣ ಅವರನ್ನ ಕರ್ಕೊಂಡು ಬರುವಾಗ ಅಲ್ಲೊಂದಿಷ್ಟು ಗ್ಯಾದರ್ ಆಗಿದ್ರು ಜನ. ಅದಾದ ನಂತರ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ. ಅದಾದ ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ, ಸೀಮಿತವಾದಂತ ಈ ಕಾರ್ಯಕ್ರಮದ ಒಂದು ಕ್ಲಾರಿಟಿ ಇಲ್ಲದಂತ ಬಂದಿರುವಂತ RCB ಅಭಿಮಾನಿಗಳು ಬಂದವರು ಸೇರ್ತಾ ಹೋದ್ರು. ಅಲ್ಲಿ ಕೆಪಾಸಿಟಿ ಇದ್ದದ್ದೇ 30,000 ಜನ ಕುಳಿತುಕೊಂಡು ನೋಡೋದಕ್ಕೆ. ಆದ್ರೆ ಸೇರಿದ್ದು 2.5 ಲಕ್ಷ ಜನ. ಇವರು ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯಾಗಿ ಪಾಸ್ಗಳನ್ನ ಇಶ್ಯೂ ಮಾಡಿದ್ರು. ಆದ್ರೆ ಪಾಸ್ ಇದ್ದವ್ರನ್ನು ಒಳಗಡೆ ಬಿಟ್ರು, ಪಾಸ್ ಇಲ್ದಿದ್ದವ್ರನ್ನು ಒಳಗಡೆ ಬಿಟ್ರು. ಸ್ಲೈಟ್ ಆಗಿ ಮಳೆ ಕೂಡ ಬಂತು. ಆ ಸಮಯದಲ್ಲಿ ಜನ ನೂಕು ನುಗ್ಗಲಿಂದ ಬಂದ್ರು. ಇವತ್ತು ನ್ಯಾಯಾಧೀಶರು ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು SOP ಇದೆಯಾ? ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು ಹೀಗಿರ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಸೂಚನೆಗಳಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಇಷ್ಟು ಜನ ಸೇರ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಹಿಂದಿನ ದಿನ ಬೆಳಿಗ್ಗೆ ರಾತ್ರಿ ಅನ್ಕೊಂಡು ಜನ ಪೂಜೆ, ಹರಕೆ, ಹವನ, ಹೋಮ ಅನ್ಕೊಂಡು RCB ಗೆಲುವಿಗೋಸ್ಕರ ಕಾದಿದ್ರು. ಗೆದ್ದಾದ ನಂತರ ಆ ಸೆಲೆಬ್ರೇಷನ್, ಇದೆಲ್ಲ ಗೊತ್ತಿದ್ದು. ಆ ಸೂಕ್ಷ್ಮತೆ ತಮಗಿದ್ರು ಕೂಡ ನೀವ್ ಯಾಕೆ ಹಂಗ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾರೆ.
ಏನಾದ್ರೂ ದುರಂತ ಆಗತ್ತೆ ಅನ್ನುವ ಮುಂಜಾಗ್ರತೆಗಾಗಿ ನೀವೇನಾದ್ರೂ ಮೆಡಿಕಲ್ ವ್ಯವಸ್ಥೆ ಮಾಡಿದ್ರಾ? ಔಷಧಿ ಮತ್ತೊಂದು ಏನಾದ್ರೂ ವ್ಯವಸ್ಥೆ ಮಾಡಿದ್ರಾ? ನೀವು ಹೇಳ್ತಾ ಇದ್ದೀರಿ 21 ಓಪನ್ ಮಾಡಿದ್ದೀವಿ ಗೇಟ್ ಅಂತ ಹೇಳ್ತಾ ಇದ್ದೀರಿ. 21 ಗೇಟ್ ಅನ್ನ ಓಪನ್ ಮಾಡಿದ್ದೆ ಆದ್ರೆ ಅಷ್ಟು ಜನ ಆ 2-3 ಗೇಟ್ ನಲ್ಲಿ ದಾರುಣವಾಗಿ ಕಾಲ್ ಕೆಳಗಡೆ ಬಿದ್ದು ಒದ್ದಾಡಿ ಸಾಯುವಂತ ಪರಿಸ್ಥಿತಿ ಏನ್ ಬರ್ತಾ ಇತ್ತು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕೂಡ ಲಭ್ಯವಾಗ್ತಾ ಇದೆ. ಯಾಕೆ 2 ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು? ನೋಡಿ, ಇದು ಪ್ರಶ್ನೆ. ಸರ್ಕಾರದಿಂದ ಸ್ಟೇಡಿಯಂ ಬಳಿ ಏನ್ ಕ್ರಮ ಕೈಗೊಳ್ಳಲಾಗಿತ್ತು? ಯಾಕೆ 2 ಕಡೆ ಆಯೋಜನೆ ಮಾಡಿದ್ರು? ಜನರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮವನ್ನು ವಹಿಸಲಾಗಿತ್ತು? ಪಿಐಎಲ್ ಅರ್ಜಿಗಳ ಪರ ವಕೀಲ ಹೇಮಂತ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಯಾಕೆ 2 ಕಡೆ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾಕೆ ಆಯೋಜನೆ ಮಾಡಿದ್ರು? ಓಕೆ, ಮಾಡಿದ್ರೆ ಏನ್ ಕ್ರಮವನ್ನು ತೆಗೆದುಕೊಂಡ್ರು? ಓಕೆ ಫೈನ್, 2 ಕಡೆ ಮಾಡಿದ್ರಪ್ಪ, ಕ್ರಮ ಏನ್ ತೆಗೆದುಕೊಂಡ್ರು ಅಂತ ಪ್ರಶ್ನೆ ಮಾಡ್ತಿದ್ರು. ಜನನ ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೊಂಡ್ರು? ಜನರು ಬಂದಂತ ಸಂದರ್ಭದಲ್ಲಿ ಅವ್ರ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಏನ್ ಕ್ರಮ ವಹಿಸಿಕೊಂಡ್ರು? ಯಾಕೆ 2 ಕಡೆ ಕಾರ್ಯಕ್ರಮ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಇವಾಗ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಹೈಕೋರ್ಟ್ ಎದುರುಗಡೆಯಿಂದ ರಂಜಿತ್ ನೇರ ಸಂಪರ್ಕ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗಾಗಲೇ ವಾದವನ್ನ ಮಂಡಿಸ್ತಾ ಇರುವಂತದ್ದು, ಈಗ ಒಳ್ಳೆ ಪ್ರಶ್ನೆ ಎದ್ದಿರುವಂತದ್ದು, 2 ಕಡೆ ಯಾಕೆ ಆಯೋಜನೆ ಮಾಡಿದ್ರು? ಓಕೆ ಫೈನ್, 2 ಕಡೆ ಮಾಡಿದ್ರು, ಏನ್ ಕ್ರಮ ತೆಗೆದುಕೊಂಡ್ರು ಅಂತ ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ? ನಿಕೇಶ್, ನೋಡಿ, 2 ಅಲ್ಲ 3 ಕಡೆ ಕಾರ್ಯಕ್ರಮ ಆಯೋಜನೆ. ಒಂದು HAL ನಲ್ಲಿ ಆಟಗಾರರು ಇಳಿದ ತಕ್ಷಣ ಅವರನ್ನ ಕರ್ಕೊಂಡು ಬರುವಾಗ ಅಲ್ಲೊಂದಿಷ್ಟು ಗ್ಯಾದರ್ ಆಗಿದ್ರು ಜನ. ಅದಾದ ನಂತರ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ, ಅದಾದ ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ, ಸೀಮಿತವಾದಂತ ಈ ಕಾರ್ಯಕ್ರಮದ ಒಂದು ಕ್ಲಾರಿಟಿ ಇಲ್ಲದಂತ ಬಂದಿರುವಂತ RCB ಅಭಿಮಾನಿಗಳು ಬಂದವರು ಸೇರ್ತಾ ಹೋದ್ರು. ಅಲ್ಲಿ ಕೆಪಾಸಿಟಿ ಇದ್ದದ್ದೇ 30,000 ಜನ ಕುಳಿತುಕೊಂಡು ನೋಡೋದಕ್ಕೆ, ಆದ್ರೆ ಸೇರಿದ್ದು 2.5 ಲಕ್ಷ ಜನ. ಇವರು ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯಾಗಿ ಪಾಸ್ಗಳನ್ನ ಇಶ್ಯೂ ಮಾಡಿದ್ರು. ಆದ್ರೆ ಪಾಸ್ ಇದ್ದವ್ರನ್ನು ಒಳಗಡೆ ಬಿಟ್ರು, ಪಾಸ್ ಇಲ್ದಿದ್ದವ್ರನ್ನು ಒಳಗಡೆ ಬಿಟ್ರು. ಸ್ಲೈಟ್ ಆಗಿ ಮಳೆ ಕೂಡ ಬಂತು. ಆ ಸಮಯದಲ್ಲಿ ಜನ ನೂಕು ನುಗ್ಗಲಿಂದ ಬಂದ್ರು. ಇವತ್ತು ನ್ಯಾಯಾಧೀಶರು ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು SOP ಇದೆಯಾ? ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು ಹೀಗಿರ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಸೂಚನೆಗಳಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಇಷ್ಟು ಜನ ಸೇರ್ತಾರೆ ಅಂತೇಳಿ ನಿಮಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಹಿಂದಿನ ದಿನ ಬೆಳಿಗ್ಗೆ ರಾತ್ರಿ ಅನ್ಕೊಂಡು ಜನ ಪೂಜೆ, ಹರಕೆ, ಹವನ, ಹೋಮ ಅನ್ಕೊಂಡು RCB ಗೆಲುವಿಗೋಸ್ಕರ ಕಾದಿದ್ರು. ಗೆದ್ದಾದ ನಂತರ ಆ ಸೆಲೆಬ್ರೇಷನ್ ಇದೆಲ್ಲ ಗೊತ್ತಿದ್ದು, ಆ ಸೂಕ್ಷ್ಮತೆ ತಮಗಿದ್ರು ಕೂಡ ನೀವ್ ಯಾಕೆ ಹಂಗ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾರೆ. ಏನಾದ್ರೂ ದುರಂತ ಆಗತ್ತೆ ಅನ್ನುವ ಮುಂಜಾಗ್ರತೆಗಾಗಿ ನೀವೇನಾದ್ರೂ ಮೆಡಿಕಲ್ ವ್ಯವಸ್ಥೆ ಮಾಡಿದ್ರಾ? ಔಷಧಿ ಮತ್ತೊಂದು ಏನಾದ್ರೂ ವ್ಯವಸ್ಥೆ ಮಾಡಿದ್ರಾ? ನೀವು ಹೇಳ್ತಾ ಇದ್ದೀರಿ 21 ಓಪನ್ ಮಾಡಿದ್ದೀವಿ ಗೇಟ್ ಅಂತ ಹೇಳ್ತಾ ಇದ್ದೀರಿ. 21 ಗೇಟ್ ಅನ್ನ ಓಪನ್ ಮಾಡಿದ್ದೆ ಆದ್ರೆ ಅಷ್ಟು ಜನ ಆ 2-3 ಗೇಟ್ ನಲ್ಲಿ ದಾರುಣವಾಗಿ ಕಾಲ್ ಕೆಳಗಡೆ ಬಿದ್ದು ಒದ್ದಾಡಿ ಸಾಯುವಂತ ಪರಿಸ್ಥಿತಿ ಏನ್ ಬರ್ತಾ ಇತ್ತು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕೂಡ ಲಭ್ಯವಾಗ್ತಾ ಇದೆ. ಯಾಕೆ 2 ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು? ನೋಡಿ, ಇದು ಪ್ರಶ್ನೆ. ಸರ್ಕಾರದಿಂದ ಸ್ಟೇಡಿಯಂ ಬಳಿ ಏನ್ ಕ್ರಮ ಕೈಗೊಳ್ಳಲಾಗಿತ್ತು? ಯಾಕೆ 2 ಕಡೆ ಆಯೋಜನೆ ಮಾಡಿದ್ರು? ಜನರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮವನ್ನು ವಹಿಸಲಾಗಿತ್ತು? ಪಿಐಎಲ್ ಅರ್ಜಿಗಳ ಪರ ವಕೀಲ ಹೇಮಂತ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೋರ್ಟ್ನಲ್ಲಿ. ಯಾಕೆ 2 ಕಡೆ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾಕೆ ಆಯೋಜನೆ ಮಾಡಿದ್ರು? ಓಕೆ, ಮಾಡಿದ್ರೆ ಏನ್ ಕ್ರಮವನ್ನು ತೆಗೆದುಕೊಂಡ್ರು? ಓಕೆ ಫೈನ್, 2 ಕಡೆ ಮಾಡಿದ್ರಪ್ಪ, ಕ್ರಮ ಏನ್ ತೆಗೆದುಕೊಂಡ್ರು ಅಂತ ಪ್ರಶ್ನೆ ಮಾಡ್ತಿದ್ರು. ಜನನ ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೊಂಡ್ರು? ಜನರು ಬಂದಂತ ಸಂದರ್ಭದಲ್ಲಿ ಅವ್ರ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಏನ್ ಕ್ರಮ ವಹಿಸಿಕೊಂಡ್ರು? ಯಾಕೆ 2 ಕಡೆ ಕಾರ್ಯಕ್ರಮ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಇವಾಗ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಹೈಕೋರ್ಟ್ ಎದುರುಗಡೆಯಿಂದ ರಂಜಿತ್ ನೇರ ಸಂಪರ್ಕ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗಾಗಲೇ ವಾದವನ್ನ ಮಂಡಿಸ್ತಾ ಇರುವಂತದ್ದು, ಈಗ ಒಳ್ಳೆ ಪ್ರಶ್ನೆ ಎದ್ದಿರುವಂತದ್ದು, 2 ಕಡೆ ಯಾಕೆ ಆಯೋಜನೆ ಮಾಡಿದ್ರು? ಓಕೆ ಫೈನ್, 2 ಕಡೆ ಮಾಡಿದ್ರು, ಏನ್ ಕ್ರಮ ತೆಗೆದುಕೊಂಡ್ರು ಅಂತ ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ? ನಿಕೇಶ್, ನೋಡಿ, 2 ಅಲ್ಲ 3 ಕಡೆ ಕಾರ್ಯಕ್ರಮ ಆಯೋಜನೆ. ಒಂದು HAL ನಲ್ಲಿ ಆಟಗಾರರು ಇಳಿದ ತಕ್ಷಣ ಅವರನ್ನ ಕರ್ಕೊಂಡು ಬರುವಾಗ ಅಲ್ಲೊಂದಿಷ್ಟು ಗ್ಯಾದರ್ ಆಗಿದ್ರು ಜನ. ಅದಾದ ನಂತರ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ, ಅದಾದ ಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ, ಸೀಮಿತವಾದಂತ ಈ ಕಾರ್ಯಕ್ರಮದ ಒಂದು ಕ್ಲಾರಿಟಿ ಇಲ್ಲದಂತ ಬಂದಿರುವಂತ RCB ಅಭಿಮಾನಿಗಳು ಬಂದವರು ಸೇರ್ತಾ ಹೋದ್ರು. ಅಲ್ಲಿ ಕೆಪಾಸಿಟಿ ಇದ್ದದ್ದೇ 30,000 ಜನ ಕುಳಿತುಕೊಂಡು ನೋಡೋದಕ್ಕೆ, ಆದ್ರೆ ಸೇರಿದ್ದು 2.5 ಲಕ್ಷ ಜನ. ಇವರು ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯಾಗಿ ಪಾಸ್ಗಳನ್ನ ಇಶ್ಯೂ ಮಾಡಿದ್ರು. ಆದ್ರೆ ಪಾಸ್ ಇದ್ದವ್ರನ್ನು ಒಳಗಡೆ ಬಿಟ್ರು, ಪಾಸ್ ಇಲ್ದಿದ್ದವ್ರನ್ನು ಒಳಗಡೆ ಬಿಟ್ರು. ಸ್ಲೈಟ್ ಆಗಿ ಮಳೆ ಕೂಡ ಬಂತು. ಆ ಸಮಯದಲ್ಲಿ ಜನ ನೂಕು ನುಗ್ಗಲಿಂದ ಬಂದ್ರು. ಇವತ್ತು ನ್ಯಾಯಾಧೀಶರು ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು SOP ಇದೆಯಾ? ಇಂಥ ಕಾರ್ಯಕ್ರಮಕ್ಕೆ ಏನಾದ್ರು ಹೀಗಿರ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಸೂಚನೆಗಳಿದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಇಷ್ಟು ಜನ ಸೇರ್ತಾರೆ ಅಂತೇಳಿ ನಿಮಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಹಿಂದಿನ ದಿನ ಬೆಳಿಗ್ಗೆ ರಾತ್ರಿ ಅನ್ಕೊಂಡು ಜನ ಪೂಜೆ, ಹರಕೆ, ಹವನ, ಹೋಮ ಅನ್ಕೊಂಡು RCB ಗೆಲುವಿಗೋಸ್ಕರ ಕಾದಿದ್ರು. ಗೆದ್ದಾದ ನಂತರ ಆ ಸೆಲೆಬ್ರೇಷನ್ ಇದೆಲ್ಲ ಗೊತ್ತಿದ್ದು, ಆ ಸೂಕ್ಷ್ಮತೆ ತಮಗಿದ್ರು ಕೂಡ ನೀವ್ ಯಾಕೆ ಹಂಗ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾರೆ. ಏನಾದ್ರೂ ದುರಂತ ಆಗತ್ತೆ
ಆಗುತ್ತೆ ಅನ್ನುವ ಮುಂಜಾಗ್ರತೆಗಾಗಿ ನೀವೇನಾದ್ರೂ ಮೆಡಿಕಲ್ ವ್ಯವಸ್ಥೆ ಮಾಡಿದ್ರಾ? ಔಷಧಿ ಮತ್ತೊಂದು ಮಗದೊಂದೇನಾದ್ರೂ ವ್ಯವಸ್ಥೆ ಮಾಡಿದ್ರಾ? ನೀವು ಹೇಳ್ತಾ ಇದ್ದೀರಿ 21 ಓಪನ್ ಮಾಡಿದ್ದೀವಿ ಗೇಟ್ ಅಂತ ಹೇಳ್ತಾ ಇದ್ದೀರಿ. 21 ಗೇಟ್ ಅನ್ನ ಓಪನ್ ಮಾಡಿದ್ದೆ ಆದ್ರೆ ಅಷ್ಟು ಜನ ಆ 2-3 ಗೇಟ್ ನಲ್ಲಿ ದಾರುಣವಾಗಿ ಕಾಲ್ ಕೆಳಗಡೆ ಬಿದ್ದು ಒದ್ದಾಡಿ ಸಾಯುವಂತ ಪರಿಸ್ಥಿತಿ ಏನ್ ಬರ್ತಾ ಇತ್ತು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.